ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಸೂಪರ್ ರೈಟ್ಸ್ ಫೈನಲೈಸ್ ಆಗಿದೆ. ಇವಾಗ ಯಾವ ಕಂಟ್ರಿಗಳು ಗ್ರೂಪ್ 1 ಅಲ್ಲಿ ಗ್ರೂಪ್ 2 ಅಲ್ಲಿ ಆಡ್ತಾ ಇದೆ ಅಂತ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ನಮಗೆ ಗೊತ್ತಿತ್ತು ಆಲ್ರೆಡಿ ಒಂದು ರೇಂಜಿಗೆ ಅಫಿಷಿಯಲಿ ಕನ್ಫರ್ಮ್ ಆಗಿದ್ವಿ ಈ ಕಂಟ್ರಿಗಳೇ ಅಂತ. ಬಟ್ ಇವಾಗ ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ. ಗ್ರೂಪ್ ಸ್ಟೇಜ್ ಎಲ್ಲ ಮುಗಿದಿದೆ, ಬಟ್ ಇನ್ನ ಮ್ಯಾಚ್ ಇದೆ. ಗ್ರೂಪ್ ಸ್ಟೇಜ್ ಮ್ಯಾಚ್ಗಳಿನ್ನ ಸ್ವಲ್ಪ ಬಾಕಿ ಇದೆ. ಆಲ್ಮೋಸ್ಟ್ ಗ್ರೂಪ್ ಎ ಗ್ರೂಪ್ ಬಿ ಎಲ್ಲ ಮುಗಿದಿದೆ ಮ್ಯಾಚ್ಗಳೆಲ್ಲ. ಇನ್ನು ಗ್ರೂಪ್ ಸಿ ಸ್ವಲ್ಪ ಮ್ಯಾಚ್ಗಳು ಬಾಕಿ ಇದೆ ಅಷ್ಟೇನೆ. ಸೊ ಓಕೆ, ಇವಾಗ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು ಯಾವ ತರ ಕಾಣಿಸುತ್ತೆ. ಗ್ರೂಪ್ 1 ಮತ್ತೆ ಗ್ರೂಪ್ 2 ಸೂಪರ್ 8 ಅಲ್ಲಿ ಅಂತ ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಗ್ರೂಪ್ 1 ಅಲ್ಲಿ ಆಡ್ತು. ಅಂದ್ರೆ ಗ್ರೂಪ್ 2 ಅಲ್ಲಿ ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, USA ಅಂಡ್ ಇಂಗ್ಲೆಂಡ್ ಆಡ್ತಾ ಇದೆ. ಇಲ್ಲಿ ಎರಡು ಸೈಡ್ ನ ನೋಡ್ತು ಅಂದ್ರೆ ಗ್ರೂಪ್ 1 ಮತ್ತೆ ಗ್ರೂಪ್ 2 ನ ನೋಡ್ತು ಅಂದ್ರೆ ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್ ಅಂಡ್ ಇಂಡಿಯಾ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸ್ತಾ ಇದ್ರೆ. ಬಾಂಗ್ಲಾದೇಶ್ ಸ್ವಲ್ಪ ಡೌನ್ ಆಗಿ ಕಾಣಿಸ್ತಿದ್ರೆ ಅಷ್ಟೇ. ಬಟ್ ಆದ್ರೂ ಬಾಂಗ್ಲಾದೇಶ್ ಕೂಡ ಒಂದು ಕಾಂಪಿಟೇಟಿವ್ ಸೈಡ್ ಏನು ಅಂತ ಕಡೆಗಡೆನೆ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಅಫ್ಘಾನಿಸ್ತಾನ್ ಅಂತೂ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಆಗದೇನೆ ಇಲ್ಲ. ನನ್ನ ಪ್ರಕಾರ ಬಾಂಗ್ಲಾದೇಶ್ಗಿಂತ ಅಫ್ಘಾನಿಸ್ತಾನ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸ್ತಾರೆ. ಗ್ರೂಪ್ 2ಗೆ ಬಂತು ಅಂದರೆ ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಅಂಡ್ ಇಂಗ್ಲೆಂಡ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸ್ತಾರೆ. USA ಒಂದು ಸ್ವಲ್ಪ ಡೌನ್ ಆಗಿ ಕಾಣಿಸ್ತಿದ್ದಾರೆ. USA ಒಂದು ಬಿಡ್ತು ಅಂತಾರೆ, ಇಲ್ಲ ಅಷ್ಟೊಂದು ಸ್ವಲ್ಪ ಡೌನ್ ಇರುವಂಥ ಸೈಡ್ ಬೇರೆ ಯಾವುದು ಕಾಣಿಸ್ತಾ ಇಲ್ಲ. ಬಾಂಗ್ಲಾದೇಶ ಕೂಡ ಯಾರನ್ನ ಯಾವಾಗ ಬೇಕಾದರೂ ಹೊಡೆಯುವಂಥ ಟೀಮ್ನೇ. ಬಟ್ USA ಒಂದು ಸ್ವಲ್ಪ ಡೌನ್ ಕಾಣಿಸ್ತಿದ್ದಾರೆ ಅಷ್ಟೇ. ಅದೇ ಏನಾದ್ರು ಪಾಕಿಸ್ತಾನ ಬಂದಿತ್ತು ಅಂತಂದ್ರೆ USA ಜಾಗದಲ್ಲಿ ಒಂಥರ ಅದು ಡಿಫ್ರೆಂಟ್ ಆಗಿರೋದು, ಅವಾಗ ಇನ್ನೂ ಸ್ವಲ್ಪ ಕಾಂಪಿಟೇಟಿವ್ ಆಗಿರೋದು ಅಂತ ನಾವು ಅನ್ಕೊಂತೀವಿ. ಬಟ್ ಪಾಕಿಸ್ತಾನದವ್ರು ನೆನೆ ಐರ್ಲೆಂಡ್ ಮೇಲೆ ಕೂಡ ಅಪ್ಸೆಟ್ ಆಗೋಗ್ಬಿಡ್ತಾ ಇದ್ರು. ಆ ಥರ ನೆನೆ ಆಡಿದ್ದು ಮ್ಯಾಚು. 19ನೇ ಓವರ್ಗೂ ತಗೊಂಡೋಗೋರ್ಗು 106 ರನ್ನ ಚೇಸ್ ಮಾಡಿ 107 ರನ್ನ ಚೇಸ್ ಮಾಡೋದಕ್ಕೆ ಜಸ್ಟ್ 106 ರನ್ ಅಷ್ಟೇ ಹೊಡೆದಿದ್ದು. ಇವ್ರು ನೆಟ್ಟಿಗೆ ಬ್ಯಾಟಿಂಗ್ ಆಡಲಿಲ್ಲ ಐರ್ಲೆಂಡ್ ಅವರು. ಅವ್ರು ಬ್ಯಾಟಿಂಗ್ ಆಡಿತ್ತು ಎಲ್ಲಿ ಟಾಪ್ 5 ಇಂದ ರನ್ಸೇ ಬಂದಿಲ್ಲ. ಇಬ್ರು ಡಕ್ಔಟು ಟಾಪ್ 5 ಇಂದ ಆ ಥರ ನೋಡಿದ್ರೆ ಅಷ್ಟೇ ಐರ್ಲೆಂಡ್ ಅವರು. ಅಲ್ಲೇ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂದಿತ್ತು ಅಂದ್ರೆ ಒಂದು 120, 130 ಏನಾದ್ರು ಹೊಡೆದಿತ್ತು ಅಂತ ಅಂದಿದ್ರೆ ಖಂಡಿತ ಪಾಕಿಸ್ತಾನದವರು ನೆನೆ ಮಠ ಹತ್ತಿರೋರು. ನೆನೆ ಮ್ಯಾಚ್ನು ಕೂಡ ಸೋತಿರೋರು, ಅಜೀಬ್ ಆಗಿರೋರು. 19ನೇ ಓವರ್ಗೂ ತಗೊಂಡೋಗಿದ್ದಾರೆ ಇವರು. ಲಿಟರಲಿ 106 ರನ್ನ ಚೇಸ್ ಮಾಡೋದಕ್ಕೆ. ಪಾಕಿಸ್ತಾನ ಕ್ವಾಲಿಟಿ ಸೈಡ್ ಅಂತ ಅನ್ಕೊಂತೀವಿ, ಬಟ್ ಕ್ವಾಲಿಟಿ ಇವ್ರದ್ದು ದಿನೇ ಡಿಗ್ರೇಡ್ ಆಗ್ತಾನೆ ಹೋಗಿದೆ. ಗೆದ್ರೋನೇ ಮ್ಯಾಚ್ ಇಲ್ಲ ಅಂತಲ್ಲ, ಬಟ್ ಆದರೂ ಬಾಯಿಗೆ ಬರ್ಸ್ಕೊಂಡು ಗೆದ್ರು. ಶಾಹಿನ್ ಶಾ ಅಫ್ರಿದಿನ ಮುಂದೆ ಬಿಟ್ಟಿತ್ತು ಅಂದರೆ ಅವರೇ ಬೇಗ ಮ್ಯಾಚ್ನ ಮುಗಿಸ್ತಾ ಇದ್ರೇನೋ ಆ ಥರ ಬಂದ್ಬಿಟ್ಟು ತೋರಿಸ್ಕೊಂಡು ಕೊಟ್ಟಿದ್ದು. ನನ್ನ ಮಕ್ಕಳ್ರ ನೀವೇನರು ಆಡ್ತಿಲ್ಲ ಬ್ಯಾಟರ್ಸ್ಗಳು. ಬಾಬರ್ ಆಜಮು ರನ್ನೇ ಬಾಲ್ ಆಡ್ತಾವ್ರಲ್ಲಿ, ಬಟ್ ಆದರೂ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಏನು ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ ಈ ಕಡೆ ಡಿಲಾನಿ ಅವರು ಜೊತೆಗೆ ಜಾಶುವಾ ಲಿಟಲ್ ಅವರ ಬ್ಯಾಟಿಂದ ಬಂದಂಥ ಕಾಂಟ್ರಿಬ್ಯೂಷನ್, ನಂಬರ್ 7 ಬಂದವರು, ನಂಬರ್ 9, 10 ಬಂದವರಲ್ಲಿ ಬಂದಂಥ ಕಾಂಟ್ರಿಬ್ಯೂಷನು ಇಲ್ಲ ಅಂತ ಅಂದಿದ್ರೆ ಏನಾದ್ರು ಒಂದು ಸ್ವಲ್ಪ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿತ್ತು ಅಂದರೆ 130, 140 ಏನಾದ್ರು ಹೊಡೆದಿತ್ತು ಅಂದರೆ ಆರಾಮಾಗಿ ಶಿಸ್ತಾಗಿ ಐರ್ಲೆಂಡ್ ಅವರು ನೆನೆ ಮ್ಯಾಚ್ನ ಗೆದ್ದಿರೋರು. ಕಡೆ ರಿಜ್ವಾನ್ ಮತ್ತು ಆಯೂಬ್ ಎಲ್ಲ ಚಿಕ್ಕ ಕಾಂಟ್ರಿಬ್ಯೂಷನು. ಸೊ ಓಕೆ, ಮ್ಯಾಚ್ ಬಗ್ಗೆ ಏನು ಮಾತಾಡೇನು ಪ್ರಯೋಜನ. ಅದು ಡೆಡ್ ರಬ್ಬರ್ ಮ್ಯಾಚ್ ಹೆಂಗಿದ್ರು ಕೂಡ ಪಾಕಿಸ್ತಾನದವ್ರು ಅವ್ರ ರೆಪ್ಯುಟೇಷನ್ಗೋಸ್ಕರ ಆಡ್ತಿದ್ರು. ಐರ್ಲೆಂಡ್ ಅವರು ಕೂಡ ಅವ್ರ ರೆಪ್ಯುಟೇಷನ್ಗೋಸ್ಕರ ಆಡ್ತಿದ್ರು. ಅದ್ರಲ್ಲಿ ಪಾಕಿಸ್ತಾನದವರು 19ನೇ ಓವರಲ್ಲಿ ಗೆದ್ದಿದ್ದಾರೆ. ಏನು ಅಂತ ಹೆವಿ ವಿಕ್ಟ್ರಿ ಏನಲ್ಲ, ಒಂದು ವಿಕ್ಟ್ರಿ ಅಷ್ಟೇ ಪಾಕಿಸ್ತಾನದವ್ರಿಗೆ. ಅವ್ರ ಮನಸ್ಸು ತೃಪ್ತಿ ಆಗೋಂಥ ವಿಕ್ಟ್ರಿ. ಅಜೀಬ್ ಆಗಬೇಕಾಗಿತ್ತು, ಗೆದ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಫೈನಲ್ ಮ್ಯಾಚ್ನ. ಅಲ್ಟಿಮೇಟ್ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು. ಗ್ರೂಪ್ ಎ, ಗ್ರೂಪ್ ಬಿ ಎಲ್ಲ ಮ್ಯಾಚಸ್ ಕೂಡ ಕಂಪ್ಲೀಟ್ ಆಗಿದೆ. ಫೈನಲೈಸ್ಡ್ ಪಾಯಿಂಟ್ಸ್ ಟೇಬಲ್. ಇಂಡಿಯಾ ಟಾಪಲ್ಲಿ ಫಿನಿಶ್ ಮಾಡಿ, USA ಸೆಕೆಂಡಲ್ಲಿ ಫಿನಿಶ್ ಮಾಡಿ, ಪಾಕಿಸ್ತಾನ 3ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದೆ. ಕೆನಡಾ ಮತ್ತು ಐರ್ಲೆಂಡ್ ಅಂತೂ ಕೇಳಂಗಿಲ್ಲ, ಡಿಸಾಸ್ಟರ್ ಆಗೋಗ್ಬಿಟ್ಟಿದ್ರು. ಒಂದು ಮ್ಯಾಚ್ ಕೂಡ ಗೆಲ್ಲೋದಕ್ಕಾಗಲಿಲ್ಲ. ಆಮೇಲೆ ಗ್ರೂಪ್ ಬಿ ಅಲ್ಲಿ ಕರುಣೆಯಿಂದ, ಆಸ್ಟ್ರೇಲಿಯಾದವರ ಕರುಣೆಯಿಂದ ಇಂಗ್ಲೆಂಡ್ ಅವರು ಕ್ವಾಲಿಫೈ ಆಗಿದ್ದಾರೆ. 2 ಮ್ಯಾಚ್ನ ಗೆಲ್ಲೋದ್ರ ಮೂಲಕ. ಸ್ಕಾಟ್ಲ್ಯಾಂಡ್ ಅವರು ಪಾಪ ಲಾಸ್ಟ್ ಮ್ಯಾಚ್ನ ಒಂದೇ ಒಂದು ಸೋತ್ಬಿಟ್ಟು ಎಕ್ಸಿಟ್ ಆಗಿದ್ದಾರೆ ನೆಟ್ ರನ್ ರೇಟ್ನ ಆಧಾರದ ಮೇಲೆ. ಸೊ ನಮೀಬಿಯಾ ಮತ್ತು ಒಮಾನಿಂದ ಏನಂತ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಈ ಒಂದು ಟೂರ್ನಮೆಂಟಲ್ಲಿ. ಗ್ರೂಪ್ ಸಿ ಅಲ್ಲಿ ಅಫ್ಘಾನಿಸ್ತಾನ್ಗೆ ಇನ್ನೂ ಒಂದು ಮ್ಯಾಚ್ ಬಾಕಿ ಇದೆ. ವೆಸ್ಟ್ ಇಂಡೀಸ್ಗೂ ಒಂದು ಮ್ಯಾಚ್ ಇದೆ, ನ್ಯೂಜಿಲೆಂಡ್ಗೆ ಇನ್ನೂ ಒಂದು ಮ್ಯಾಚ್ ಇದೆ. ಅದು ಒಂಥರ ಡೆಡ್ ರಬ್ಬರ್ ಮ್ಯಾಚ್. ಎಲ್ಲ ಇವಾಗ ಇರೋದೆಲ್ಲ ಡೆಡ್ ರಬ್ಬರ್ ಮ್ಯಾಚ್ ಅಷ್ಟೇ. ಪಾಪಾ ನ್ಯೂ ಗಿನಿಗೆ ಒಂದು ಮ್ಯಾಚ್ ಇದೆ. ಗ್ರೂಪ್ ಸಿ ಅಲ್ಲಿ 2 ಮ್ಯಾಚ್ ಬಾಕಿ ಇದೆ. ಆಮೇಲೆ ಗ್ರೂಪ್ ಡಿ ಅಲ್ಲಿ 1 ಮ್ಯಾಚ್ ಬಾಕಿ ಇದೆ ಅಷ್ಟೇ. ಇನ್ನು ಶ್ರೀಲಂಕಾ ವರ್ಸಸ್ ನೇಪಾಳು, ಅದು ಕೂಡ ಒಂದು ಡೆಡ್ ರಬ್ಬರ್ ಮ್ಯಾಚ್. ಶ್ರೀಲಂಕಾ ವರ್ಸಸ್ ನೆದರ್ಲ್ಯಾಂಡು, ಅದು ಕೂಡ ಒಂದು ಡೆಡ್ ರಬ್ಬರ್ ಮ್ಯಾಚೇ. ಸೊ ಆಲ್ರೆಡಿ ಎಲ್ಲ ಕ್ವಾಲಿಫೈ ಅಂತೂ ಆಗಿದೆ. ಇನ್ನು 3 ಮ್ಯಾಚ್ ಏನಿದೆ ಇದೊಂಥರ ಶಾಸ್ತ್ರಕ್ಕೆ ಕಂಪ್ಲೀಟ್ ಮಾಡಬೇಕಾಗಿದೆ ಅಷ್ಟೇ. ಇನ್ನೇನಿದ್ರು ಸೂಪರ್ 8 19ನೇ ತಾರೀಕಿಂದ ಆ್ಯಕ್ಚುಯಲ್ ವರ್ಲ್ಡ್ ಕಪ್ಪು ಸ್ಟಾರ್ಟ್ ಆಗೋದು ಇಲ್ಲಿಂದ. ಮಗ ಇಷ್ಟು ದಿನ ಆಗಿದ್ದು ಗ್ರೂಪ್ ಸ್ಟೇಜ್. ನನ್ನ ಪ್ರಕಾರ ಈ ಒಂದು ಪ್ಯಾಟರ್ನೇ ಡಿಫ್ರೆಂಟ್ ಮಾಡಬೇಕು. ಇವಾಗ ODI ವರ್ಲ್ಡ್ ಕಪ್ ಏನು ಮಾಡ್ತಾರೆ, 10 ಕಂಟ್ರಿಗಳನ್ನ ತೊಗೊಂಡು ಇದೆಲ್ಲ ಇವಾಗ ಗ್ರೂಪ್ ಸ್ಟೇಜ್ ಕ್ವಾಲಿಫಿಕೇಷನ್ ಸಿನಾರಿಯೋ ಅಂದರೆ ಸೂಪರ್ 8 ಅಂತ ಎಲ್ಲ ಏನು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡೋದಕ್ಕೆ ಹೋಗ್ಲೇಬಾರ್ದು. ಮುಂಚೆನೇ ಕ್ವಾಲಿಫೈಯರ್ಸ್ ಥರ ಆಡಿಸ್ಬೇಕು. ಮುಂಚೆ ಎಲ್ಲ ಆಡಿಸ್ತಿದ್ರಲ್ಲ T20 ವರ್ಲ್ಡ್ ಕಪ್ಗೆ ಕ್ವಾಲಿಫೈಯರ್ಸ್ ಅಂತ ಎಲ್ಲ, ಸೂಪರ್ 8ಗೆ ಕ್ವಾಲಿಫೈಯರ್ಸ್ ಅಂತೆಲ್ಲ ಆಡಿಸ್ತಿದ್ರಲ್ಲ, ಸೂಪರ್ 10ಗೆ ಕ್ವಾಲಿಫೈಯರ್ಸ್ ಅಂತ ಆಡಿಸ್ಬೇಕು. ODI ವರ್ಲ್ಡ್ ಕಪ್ ಯಾವ ಫಾರ್ಮೆಟಲ್ಲಿ ಮಾಡ್ತಾರೋ ಆ ಫಾರ್ಮೆಟಲ್ಲೇ ಮಾಡಿಬಿಟ್ಟು 9 ಮ್ಯಾಚ್ ಇಟ್ಟು ಅಂದರೆ ಸೂಪರ್ 10 ಥರ ಮಾಡಿಬಿಟ್ಟು 9 ಮ್ಯಾಚ್ನ ಎಲ್ಲ ಟೀಮ್ಗೂ ಇಡ್ತು ಅಂತಂದರೆ ಅದು ಒಳ್ಳೆ ಕ್ರಿಕೆಟ್ ಅನ್ಸ್ಕೊಳ್ಳುತ್ತೆ. ಸೊ ಈ ಥರ ಗ್ರೂಪ್ ಸ್ಟೇಜ್ ಮಾಡಿಬಿಟ್ಟು ಏನೇನೋ ಕಿತಾಪತಿ ಎಲ್ಲ ಮಾಡ್ಕೊಳ್ಳೋದು ಸುಮ್ಮನೆ ಚೆನ್ನಾಗಿರೋದಿಲ್ಲ. ODI ಫಾರ್ಮೆಟ್ ಏನಿದೆ ಅಂದರೆ ಪ್ಯಾಟರ್ನ್ ಏನಿದೆ ವರ್ಲ್ಡ್ ಕಪ್ದು, ಸೊ ಅದು ಪರ್ಫೆಕ್ಟ್ ಪ್ಯಾಟರ್ನ್ ಇದೆ.
ಸೊ ಇವರು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ನನ್ನ ಪ್ರಕಾರ ನೋಡ್ತು ಅಂತಂದರೆ ಇವ್ರು ಏನಕ್ಕೆ ಈ ಥರ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸುಮ್ಮನೆ ಗ್ರೂಪ್ ಸ್ಟೇಜ್ ಆಡಿಸ್ತಾರೆ, ಬೆಳಗ್ಗೆ ಆಡಿಸ್ತಾರೆ ಮ್ಯಾಚ್ಗಳು, ಸಾಯಂಕಾಲ ಆಡಿಸ್ತಾರೆ ಮ್ಯಾಚ್ಗಳನ್ನ, ಹೆಂಗೆ ಬೇಕೋ ಹಂಗೆ ಮ್ಯಾಚ್ಗಳನ್ನ ಆಡಿಸ್ತಾರೆ, ದಿನಕ್ಕೆ 3-4 ಮ್ಯಾಚ್ನ ಇಡ್ತಾರೆ. ಒಂಥರ ಸೈಕ್ ಆಗುತ್ತೆ, ಇಲ್ಲಿ ಒಂದು ನೋಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆ ಥರ ಆಗುತ್ತೆ. ಸೊ ಒಂಥರ ಪ್ಯಾಟರ್ನೇ ಹಂಗೆ ನೋಡೋಕೆ ಚೆನ್ನಾಗಿರಲ್ಲ. ನೋಡೋಣ ಏನಾಗುತ್ತೆ ಅಂತ ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರ್. 26 ವರ್ಲ್ಡ್ ಕಪ್ಪು ಏನಾದ್ರು ಪ್ಯಾಟರ್ನ್ ಗೀಟನ್ ಡಿಫ್ರೆಂಟ್ ಮಾಡ್ತಾರೆ, ಒಡಿಐ ವರ್ಲ್ಡ್ ಕಪ್ ಪ್ಯಾಟರ್ನ್ ತೊಗೊಂಬರ್ತಾರೆ T20 ಅಂತ ಕಾದು ನೋಡಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.